ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಉತ್ತಮ ಕುಲ ಅನ್ನೋದು ಯಾರನ್ನ ಅಂತ ಕೇಳ್ತಾರಲ್ಲ, ಆಗ ವಿದುರರು ಹೇಳ್ತಾರೆ, ಯಾರಲ್ಲಿ ತಪಸ್ಸು, ಇಂದ್ರಿಯ ಸಂಯಮ, ವೇದಗಳ ಸ್ವಾಧ್ಯಾಯ, ಯಜ್ಞ, ಪವಿತ್ರ ವಿವಾಹ, ಸದಾ ಅನ್ನದಾನ ಮಾಡೋದು ಮತ್ತೆ ಸದಾಚಾರ, ಈ 7 ಗುಣಗಳಿರುತ್ತೋ ಅವರನ್ನ ಉತ್ತಮ ಕುಲರು ಅಂತ ಕರೀತಾರೆ ಅಂತಂದ್ಬಿಟ್ಟು ವಿದುರರು ಹೇಳ್ತಾರೆ. ಈಗ ಮುಂದುವರೆದು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಯಾರ ಸದಾಚಾರ ಶಿಥಿಲವಾಗೋದಿಲ್ವೋ, ಯಾರು ತನ್ನ ದೋಷಗಳಿಂದ ತಂದೆ ತಾಯಿಯರಿಗೆ ಕಷ್ಟ ಕೊಡೋದಿಲ್ವೋ, ಆಮೇಲೆ ತುಂಬಾ ಪ್ರಸನ್ನ ಚಿತ್ತದಿಂದ ಧರ್ಮದ ಆಚರಣೆಯನ್ನ ಮಾಡ್ತಾರೋ, ಮತ್ತೆ ಅಸತ್ಯವನ್ನ ಪರಿತ್ಯಾಗ ಮಾಡಿ ತನ್ನ ಕುಲದ ವಿಶೇಷ ಕೀರ್ತಿಯನ್ನ ಬಯಸ್ತಾರೋ ಅವರ ಕುಲನೇ ಉತ್ತಮವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರಲ್ಲಿ ಸದಾಚಾರ ಅಂದ್ರೆ ಒಳ್ಳೆಯ ಆಚರಣೆಗಳಿದೆಯಲ್ಲ ಅದು ಶಿಥಿಲವಾಗೋದಿಲ್ಲ, ಅಂದ್ರೆ ಅವ್ರು ಯಾವತ್ತೂ ಬಿಡೋದಿಲ್ಲ, ಅದನ್ನ ಹೇಗೆ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಹಾಗೆಯೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾರು ತನ್ನ ದೋಷಗಳಿಂದ ತಾನು ಮಾಡುವಂತಹ ಕೆಲಸಗಳಿಂದ ಕೆಲವೊಂದು ದೋಷಗಳು ಬರುತ್ತಲ್ಲ, ಅದರಿಂದ ಅಥವಾ ಅವನಲ್ಲಿರುವಂತ ಕೆಟ್ಟ ಗುಣಗಳಾಗಿರಬಹುದು, ಅದರಿಂದ ತಂದೆ ತಾಯಿರಿಗೆ ಕಷ್ಟ ಕೊಡೋದಿಲ್ವೋ, ಆಮೇಲೆ ತುಂಬಾ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಧರ್ಮದ ಆಚರಣೆಯನ್ನ ಮಾಡೋದು. ಈಗ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದಾರೋ ಅದನ್ನ ಆಚರಣೆ ಮಾಡ್ಬೇಕಾದ್ರೆ ಅಳು ಬಂದ್ಬಿಡುತ್ತೆ ಕೆಲವರಿಗೆ, ಅಯ್ಯೋ ಇದನ್ನ ಮಾಡ್ಬೇಕಾ ನಾನು ಅಂತಂದ್ಬಿಟ್ಟು. ಆ ರೀತಿ ಅಲ್ಲ, ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಸಂತೋಷದಿಂದ ನಾನು ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ ಮಾಡ್ತಾನಲ್ಲ ಅದು. ಮತ್ತೆ ಅಸತ್ಯ ಅಂದ್ರೆ ಸುಳ್ಳು, ಅದನ್ನ ಪರಿತ್ಯಾಗ ಮಾಡಿ ತನ್ನ ಕುಲದ ವಿಶೇಷ ಕೀರ್ತಿಯನ್ನ ಅವನು ಹೆಚ್ಚಿಸೋದಕ್ಕೆ ಇಷ್ಟಪಡ್ತಾನೆ. ನನ್ನ ಕುಲದ ಬಗ್ಗೆ ಯಾರು ಏನೂ ಮಾತಾಡಬಾರ್ದು, ಆ ರೀತಿ ನಡ್ಕೊಳ್ಳೋದಿದೆಯಲ್ಲ ಅದು. ಆ ರೀತಿ ಅವನು ನಡ್ಕೊಂಡು ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಅವನು ಅಸತ್ಯದ ಪರಿತ್ಯಾಗ ಮಾಡಿ ತನ್ನ ಕುಲದ ವಿಶೇಷ ಕೀರ್ತಿಯನ್ನ ಇಷ್ಟಪಡ್ತಾನೋ ಅವರ ಕುಲ ಇದೆಯಲ್ಲ ಅದು ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಆಗದೆ ಇರೋದ್ರಿಂದ, ಆಮೇಲೆ ನಿಂದಿತವಾದಂತಹ ಅಂದ್ರೆ ಅವರು ಕೆಳಮಟ್ಟದ ಒಂದು ಕುಲದಲ್ಲಿ ಇರ್ತಾರಲ್ಲ ಅಂಥವ್ರು, ಅಂದ್ರೆ ಹೀನ ಕುಲದಲ್ಲಿ ಹುಟ್ಟಿರೋ ಅಂಥವ್ರು, ಅವ್ರ ಜೊತೆ ವಿವಾಹ ಆಗೋದು, ಮತ್ತೆ ವೇದಗಳನ್ನ ತ್ಯಾಗ ಮಾಡೋದು, ಮತ್ತೆ ಧರ್ಮದ ಉಲ್ಲಂಘನೆ ಮಾಡೋದ್ರಿಂದ ಉತ್ತಮ ಕುಲ ಇದ್ರೂ ಕೂಡ ಅದು ಅಧಮವಾಗ್ಬಿಡತ್ತೆ. ಈಗ ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಕೂಡ ನಾವು ನಡ್ಕೊಳ್ಳೋ ರೀತಿ, ನಾವು ಮಾಡುವಂಥ ಕೆಲಸಗಳು, ಇದರಿಂದ ಏನಾಗುತ್ತೆ, ನಮ್ಮ ಒಂದು ಗುಣ ಕರ್ಮ ಇದು ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಅದರಿಂದ ನಾವೇನಾದರೂ ಕೆಡ್ದಾಗ ನಡ್ಕೊಂಡ್ರೆ ನಾವು ಅಧಮಕ್ಕೆ ಹೊಟ್ಟೋಗ್ಬಿಡ್ತೀವಿ, ಅಂದರೆ ನಮ್ಮ ಕುಲನೇ ಅಧಮ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅಂಥ ಒಂದು ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ನಡ್ಕೊಳ್ತಾ ಇರೋದು ನೋಡಪ್ಪ, ಇವನಿಂದ ಇವನ ಕುಲಕ್ಕೂ ಕೆಟ್ಟ ಹೆಸರು ಬಂತು ಅಂತೆಲ್ಲ ಮಾತಾಡೋದಿಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಧರ್ಮದಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಉಲ್ಲಂಘನೆ ಮಾಡಬಾರ್ದು, ವೇದಗಳನ್ನು ಅಧ್ಯಯನ ಮಾಡಬೇಕು, ಅದನ್ನು ಕೂಡ ನಾವು ಓದೋದು ತಿಳ್ಕೊಳ್ಳೋದು ಹೋಗದೆ ಇರೋದು, ಇದೆಲ್ಲವೂ ಕೂಡ ನಾವು ಎಷ್ಟೇ ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಕೂಡ ನಮ್ಮನ್ನು ಅಧಮವನ್ನಾಗಿ ಮಾಡಿಬಿಡುತ್ತೆ. ಅಂದರೆ ಆ ಕುಲನೇ ಅಧಮ ಆಗಿಬಿಡುತ್ತೆ ನಮ್ಮಿಂದ. ಆ ರೀತಿ ನಡ್ಕೋಬಾರ್ದು. ದೇವತೆಗಳ ಧನದ ನಾಶ, ಬ್ರಾಹ್ಮಣರ ಧನದ ಅಪಹರಣ, ಮತ್ತು ಬ್ರಾಹ್ಮಣರ ಮರ್ಯಾದೆಯ ಉಲ್ಲಂಘನೆ, ಇದನ್ನು ಮಾಡೋದ್ರಿಂದ ಉತ್ತಮ ಕುಲ ಕೂಡ ಅಧಮವಾಗ್ಬಿಡತ್ತೆ. ಏನೇನು ಮಾಡಿದ್ರೆ ನಾವು ಅಧಮರಾಗ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಏನು, ದೇವತೆಗಳ ಧನವನ್ನು ನಾಶ ಮಾಡೋದು, ದೇವರಿಗೆ ಅಂತ ಇಟ್ಟಿರ್ತೀವಲ್ಲ ಹಣವನ್ನು ಹಾಳು ಮಾಡೋದು, ಮತ್ತು ಬ್ರಾಹ್ಮಣರ ಹಣವನ್ನು ನಾವು ಹೋಗಿ ಕಳ್ತನ ಮಾಡೋದು ಅಥವಾ ಅಪಹರಣ ಮಾಡೋದು, ದರೋಡೆ ಮಾಡೋದು, ಮತ್ತು ಬ್ರಾಹ್ಮಣರ ಮರ್ಯಾದೆ ಇರುತ್ತಲ್ಲ ಅದನ್ನು ಉಲ್ಲಂಘನೆ ಮಾಡೋದು. ಅವ್ರಿಗೇನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಬೇಕು. ಇಲ್ಲಿ ಬ್ರಾಹ್ಮಣರು ಅಂತಂದರೆ ಜಾತಿಯಿಂದ ಬ್ರಾಹ್ಮಣರಲ್ಲ, ಅದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಆಯಿತಾ. ಬ್ರಾಹ್ಮಣರು ಅಂತಂದರೆ ಯಾರು ಭಗವಂತನನ್ನು ಅರ್ತಿರ್ತಾರೋ ಅವರನ್ನ ಬ್ರಾಹ್ಮಣರು ಅಂತ ಕರೆಯೋದು. ಸೊ ಅವರ ಮರ್ಯಾದೆ ಅನ್ನೋದಿರುತ್ತಲ್ಲ ಅದನ್ನು ಉಲ್ಲಂಘನೆ ಮಾಡಬಾರ್ದು ನಾವು, ಆಗಲೂ ಕೂಡ ಉತ್ತಮ ಕುಲ ಅಧಮವಾಗ್ಬಿಡುತ್ತೆ. ಸೊ ಮುಂದುವರೆದು ಹೇಳ್ತಾರೆ ವಿದುರರು. ಭಾರತ ಅಂದರೆ ಇಲ್ಲಿ ಭರತ ವಂಶಕ್ಕೆ ಸೇರಿರೋನು, ಅದಕ್ಕೆ ಭಾರತ ಅಂತ ಕರೀತಾ ಇದ್ದಾರೆ. ಬ್ರಾಹ್ಮಣರ ಅನಾಧಾರ, ಅವರಿಗೆ ಗೌರವ ಕೊಡದೇ ಇರೋದು, ಮತ್ತು ಅವರಿಗೆ ನಿಂದನೆಯನ್ನು ಮಾಡೋದು, ಮತ್ತು ಕೊಟ್ಟಿಟ್ಟಿರುವಂಥ ವಸ್ತು ಇರುತ್ತಲ್ಲ, ಈಗ ನಾವು ಯಾರ ಹತ್ರನೋ ನೀವು ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ, ಅಥವಾ ಬೇರೆಯವರು
ನಮ್ಮ ಹತ್ರ ಕೆಲವೊಂದು ವಸ್ತುಗಳನ್ನು ಕೊಟ್ಟಿಟ್ಟು ಹೋಗಿರ್ತಾರೆ, ಅದನ್ನು ಬಚ್ಚಿಟ್ಕೊಂಡ್ಬಿಡೋದು. ಅಂದರೆ ನೀವು ಕೊಟ್ಟೇ ಇಲ್ಲ ಅಂತ ಹೇಳೋದು, ಅಥವಾ ನನ್ನ ಹತ್ರ ಇಲ್ಲ ಅಂತ ಹೇಳೋದು, ಆ ರೀತಿ ಎಲ್ಲ ಮಾಡ್ತಾರಲ್ವಾ. ಆ ರೀತಿ ಮಾಡೋದ್ರಿಂದ ಕೂಡ ಒಳ್ಳೆಯ ಕುಲ ನಿಂದನೀಯವಾಗಿಬಿಡುತ್ತೆ. ಮತ್ತು ಗೋವುಗಳು, ಮನುಷ್ಯರು ಮತ್ತು ಹಣದಿಂದ ಕೂಡಿದ್ರೂ ಕೂಡ ಅವನು ಯಾರು ಕುಲದ ಸದಾಚಾರದಿಂದ ಹೀನರಾಗ್ತಾರೋ ಅವರು ಒಳ್ಳೆಯ ಕುಲಗಳ ಗಣನೆಗೆ ಬರೋದಿಲ್ಲ. ಅಂದರೆ ಗೋವುಗಳಾಗಿರಬಹುದು, ಮನುಷ್ಯರಾಗಿರ್ಬೋದು, ಅಥವಾ ಹಣ ಆಗಿರ್ಬೋದು, ಇದೆಲ್ಲ ಅವನ ಹತ್ರ ಹೇರಳವಾಗಿರುತ್ತೆ. ಆದರೆ ಅವನು ಕುಲದ ಸದಾಚಾರದಿಂದ ಹೀನನಾಗಿರ್ತಾನೋ, ಅಂದರೆ ಅವನು ಕುಲದಲ್ಲಿ ಅವನು ಸದಾಚಾರನಾಗಿಲ್ಲದೆ ಇದ್ದರೆ ಅವರು ಕೂಡ ಒಳ್ಳೆ ಕುಲದ ಗಣನೆಯಲ್ಲಿ ಬರೋದಿಲ್ಲ. ಸ್ವಲ್ಪ ಹಣವಂತರಾಗಿರುವಂತಹ ಕುಲ ಕೂಡ, ಅಂದರೆ ಈಗ ಅವ್ರ ಹತ್ರ ತುಂಬ ಸಂಪತ್ತಿರೋದಿಲ್ಲ, ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ, ಆದರೂ ಕೂಡ ಅಂಥವರು ಒಳ್ಳೆಯ ನಡತೆ ಇದ್ದರೆ, ಸದಾಚಾರದಿಂದ ಕೂಡಿದ್ರೆ, ಅವರ ಒಂದು ಕೆಲಸ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ, ಅವರು ಒಳ್ಳೆಯ ಕುಲದ ಗಣನೆಯಲ್ಲಿ ಬಂದುಬಿಡ್ತಾರೆ. ಮತ್ತು ಅವರು ಮಹಾನ್ ಯಶಸ್ಸನ್ನು ಕೂಡ ಗಳಿಸ್ಕೊಳ್ತಾರೆ. ಅಂದರೆ ಇದರಿಂದ ಎಲ್ಲ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ನಾವು ನಡ್ಕೊಳ್ಳುವಂತಹ ರೀತಿ, ನಾವು ಧರ್ಮ ಮತ್ತು ಕರ್ಮಗಳು ಇದಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ನಮ್ಮ ಧರ್ಮಗ್ರಂಥಗಳಲ್ಲಿರುವಂಥ ವಿಷಯಗಳನ್ನು ತಿಳ್ಕೊಳ್ತೀವ ಇಲ್ವಾ, ಅದಕ್ಕೆ ಮರ್ಯಾದೆ ಕೊಡ್ತೀವ ಇಲ್ವಾ, ಮತ್ತು ಹಿರಿಯರು, ಬ್ರಾಹ್ಮಣರು, ದೇವತೆಗಳು ಇವರನ್ನು ಯಾವ ರೀತಿ ನಾವು ನೋಡ್ತೀವಿ, ಇದೆಲ್ಲ ಇದಕ್ಕೆ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಚೆನ್ನಾಗಿದ್ದಾಗ ನಾವು ಎಂಥ ಕುಲದಲ್ಲಿದ್ದರೂ ಕೂಡ ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನಮ್ಮ ಕುಲ ಆಗ ಉತ್ತಮ ಕುಲ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದೇ ನಾವು ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ರೀತಿ ನೀತಿಗಳು ನಡ್ಕೊಳ್ಳೋ ಅಂಥದ್ದು ಎಲ್ಲ ಸರಿ ಇಲ್ಲ ಅಂತಂದರೆ, ನಾವು ಎಂಥ ಕುಲದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಕೀಳು ಕುಲದಲ್ಲಿ ಹುಟ್ಟಿದ್ರೆ ಹೇಗೆ ನೋಡ್ತಾರೆ ಆ ರೀತಿ ನಮ್ಮನ್ನು ನೋಡ್ತಾರೆ. ಅಂದರೆ ಆ ರೀತಿ ಮರ್ಯಾದೆ ನಮಗೆ ಸಿಗುತ್ತೆ ಅಂತ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.